ಯಾವೊಂದು ಕ್ವಾಲಿಟೀಸ್ ಒಂದು ಹುಡುಗಿನ ಇಂಪ್ರೆಸ್ ಮಾಡತ್ತೆ? ಹುಡುಗ ಈಗ ಭಾಳ ಜನ ಹುಡುಗರು ಇಷ್ಟಪಡ್ತಿರ್ತಾರೆ, ಬಟ್ ತುಂಬ ಜನ ಕಾಳಾಗ್ತಿರ್ತಾರೆ ಬಿಡಿ, ಅದು ಬೇರೆ ಪ್ರಶ್ನೆ ಆಯಿತಾ. ಯಾವೊಂದು ಕ್ವಾಲಿಟೀಸ್ ಇಂಪ್ರೆಸ್ ಆಗತ್ತೆ ಅಂದರೆ ಹುಡುಗಿರಿಗೆ ಬೀಳಕ್ಕೆ ಮೇನ್ಲಿ ಕಾರಣ? ಪಾಪ ಹುಡುಗರಿಗೆ ಸ್ವಲ್ಪ ಸಜೆಷನ್ ಕೊಟ್ಟಂಗೆ ಅದೇ ಅನ್ಕೊಂಡೆ ಏನ್ ಸಜೆಷನ್ ಕೊಡ್ತಿದ್ದೀರಾ ಅಂತ. ಅದೇ ಮತ್ತೆ ಪಾಪ ಇಷ್ಟು ಚೆನ್ನಾಗಿ ಹುಡುಗಿರಿ ಚೆನ್ನಾಗಿರೋ ಹುಡುಗಿನ ಪಟಾಯಿಸಿದ್ದೀರಾ ಮತ್ತೆ. ಸೊ ಫಸ್ಟ್ ಪಾಯಿಂಟ್ ಹೇಳ್ತೀನಿ, ಲೈಕ್ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವಾಗ ಒಂದು ಮನುಷ್ಯನಿಗೆ ಬ್ಯಾಕ್ ಬೋನ್ ಹೆಂಗೆ, ಸೊ ಅದೇ ಥರ ನನ್ನ ಲೈಫಲ್ಲಿ ಇವರು ನಂಗೆ ಬ್ಯಾಕ್ ಬೋನ್. ಎಲ್ಲ ವಿಚಾರಕ್ಕೂ ನಂಗೆ ಸಪೋರ್ಟ್ ಮಾಡ್ತಾರೆ. ಆಲ್ರೆಡಿ ನೋಡಿರ್ತಾರೆ, ಆಡಿಷನ್ಗೆಲ್ಲ ಹೋಗಿದ್ದಲ್ವ ಮಹಾನಟಿ. ಸೊ ಇವರೇ ನನ್ನನ್ನು ಕರ್ಕೊಂಡು ಹೋಗಿದ್ದು. ಇವನ್ ಡ್ಯಾನ್ಸ್ ಏನಾದ್ರು ಕಾಂಪಿಟೇಷನ್ ಇದ್ರು ಅಷ್ಟೇ, ಬಾ ಬಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇವರೇ ನನ್ನ ಕರ್ಕೊಂಡು, ಇವರೇ ಎಂಕರೇಜ್ ಮಾಡ್ತಾರೆ ಜಾಸ್ತಿ. ಓಕೆನಾ. ನನ್ನ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ತುಂಬಾನೇ ಸಪೋರ್ಟ್ ಮಾಡ್ತಾರೆ. ನನ್ನ ಅಕ್ಕ, ನನ್ನ ಅಮ್ಮ, ನನ್ನ ಡ್ಯಾಡಿ ಕೂಡ ಅಷ್ಟೇ ಹೆವಿ ಸಪೋರ್ಟ್ ಮಾಡ್ತಾರೆ. ಲೈಕ್ ಇವರು ಇನ್ನೂ ಜಾಸ್ತಿನೇ ಸಪೋರ್ಟ್ ಮಾಡ್ತಾರೆ. ಓಕೆನಾ. ಲೈಕ್ ಒಂದು ಹುಡುಗಿಗೆ ಇಷ್ಟು ಸಪೋರ್ಟ್ ಇದ್ರೆ ಇನ್ನೇನಕ್ಕೆ ಭಯ ಪಡಬೇಕು ಅಲ್ವಾ. ಸೊ ಮೇನ್ ಆಗಿ ಸಪೋರ್ಟ್ ಒಂದೇ ಮ್ಯಾಟರ್ ಆಗುತ್ತೆ. ಸಪೋರ್ಟ್ ಮಾಡ್ಬೇಕಾ? ನೀವು ಸಪೋರ್ಟ್ ಮಾಡ್ತೀರಲ್ವಾ, ಎಲ್ಲ ವಿಚಾರಕ್ಕೆ ಸಪೋರ್ಟ್ ಮಾಡ್ತಾರೆ. ಅದೇ ನಂಗೆ ಮೇನ್ ಇಷ್ಟ. ಸೊ ನೆಕ್ಸ್ಟ್ ಕೇರಿಂಗ್. ಓಕೆ, ಈ ಪಾಯಿಂಟ್ ಕೇರಿಂಗ್ ಬಿಡಿ, ಹುಡುಗಿರು ಆಲ್ಮೋಸ್ಟ್ ಅದ್ರಲ್ಲಿ ಫ್ಲಾಟ್ ಆಗಿಬಿಡ್ತಾರೆ. ನಾನು ಆಗಿದ್ದೀನಿ ಅದಕ್ಕೆ ಎಕ್ಸ್ಪೀರಿಯನ್ಸ್. ನಾನು ಕೇರಿಂಗಿಗೆ ಫ್ಲಾಟ್ ಆಗಿದ್ದೀನಿ. ಓಕೆ, ಅದಾದ್ಮೇಲೆ ಮತ್ತೆ ಬೇರೆ ಅದೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರಲ್ವಾ. ರೆಸ್ಪೆಕ್ಟ್ ದ ವೇ ಅಂದ್ರೆ ಅವ್ರ ಫ್ಯಾಮಿಲಿ ವಿಚಾರ, ನಮ್ಮ ಫ್ಯಾಮಿಲಿ ಅಂತ ಬಂದಾಗ ಅವ್ರು ನಮ್ಮನ್ನ ತೋರಿಸೋದು, ಒಂದು ಹೆಣ್ಣು ಅಂತ ಬಂದಾಗ ಅವ್ರು ನೋಡೋದು. ನಮ್ಮ ಫ್ಯಾಮಿಲಿನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಸೊ ಇವಾಗ್ಲೇ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ, ಇನ್ನು ಮ್ಯಾರೇಜ್ ಆದ ನಂತರ ಯಾವ ತರ ನೋಡ್ಕೋಬಹುದು. ಮನೆ ಅಳಿಯನ ಇಲ್ಲ ಮನೆ ಅಳಿಯನ ಯಾಕಂದ್ರೆ ಯೂಶಲಿ ನಾನು ಮಂಗಳೂರು ಕಡೆ ಕೇಳಿದೀನಿ, ಮನೆ ಅಳಿಯನ ಜಾಸ್ತಿ ಮಾಡ್ಕೋತಾರಂತೆ. ಹೌದಾ? ನಿಮ್ದ್ರಲ್ಲ ಆ ಕಲ್ಚರ್ ಇದೆ ಅಂತೆ ಮನೆ ಅಳಿಯ. ಆತರ ಏನಿಲ್ಲ. ಮನೆ ಹಳೆ ಅಂದ್ರೆ ಏನಮ್ಮ? ಅಂದ್ರೆ ಏನ್ ಮನೆ ಅಳಿಯ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಫುಲ್ ಮನೆ ಮೇಂಟೈನ್ ಮಾಡೋದು ಆ ತರ ಇರುತ್ತೆ. ಅಂದ್ರೆ ಈಗ ಮದ್ವೆ ಆದ ತಕ್ಷಣ ಯೂಶಲಿ ಏನ್ ಮಾಡ್ತಾರೆ, ಹೆಣ್ಮಗ್ಳು ಹೋಗಿ ಅವ್ರ ಮನೇಲಿ ಇರೋದು, ಅಂದ್ರೆ ನಿಮ್ ಮನೆಗ್ ಬರ್ತಾರೆ. ಆದ್ರೆ ಮಂಗಳೂರಲ್ಲಿ ಆ ಕಡೆ ಎಲ್ಲ ಯೂಶಲಿ ಅವ್ರ ಕಡೆ ಜಾಸ್ತಿ ಈಗ ಮನೆ ಹಳಿಯನ್ ಮಾಡ್ಕೊಂಡ್ಬಿಡ್ತಾರೆ. ಮನೆ ಹಳಿ ಅಂದ್ರೆ ಈಗ ಹುಡುಗಿ ಹೋಗೋದಲ್ಲ, ನೀವ್ ಅಲ್ಲಿ ಹೋಗ್ಬೇಕು. ಆತರ ಏನಿಲ್ಲ. ಮಂತ್ಲಿ ಹೋಗ್ತಾ ಇರ್ತೀವಿ. ಹ್ಞೂ ಅಂತೀಯಲ್ಲಮ್ಮ ನೀನು. ಅಲ್ಲೇ ಇದ್ಬಿಟ್ರೆ ಹೇಗೆ? ಅಲ್ಲ ಆತರ ಅಂತ ಕೇಳ್ತಾ ಇದಾರೆ ಅವ್ರು. ಅಲ್ಲ ರೀ, ಮಂಗಳೂರು ಹುಡುಗಿ ಪಕ್ಕದಲ್ಲಿ ಇದ್ಬಿಟ್ಟು ನೀವು ಮನೆ ಹಳಿಯನ್ ಬಗ್ಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತಿರಲ್ಲ, ಏನ್ ನೀವು? ಇಲ್ಲ ಆತರ ಅಲ್ಲ. ಅಂದ್ರೆ ನಾವು ಆಲ್ರೆಡಿ ಮುಂಚೆನೆ ಮಾತಾಡ್ಕೊಂಡಿದೀವಿ. ಏನ್ ಗೊತ್ತಾ, ಮಂತ್ಲಿ ಒನ್ಸ್ ಹೋಗ್ಬೇಕು ಮನೆಗೆ. ಸೊ ಮನೆಗೆ ಹೋಗಿ ಒಂದು 3-4 ಡೇಸ್ ಸ್ಟೇ ಆಗ್ಬೇಕು. ಮನೆ ಹಳಿ ಅಂತ ಏನಿಲ್ಲ, ಅವರು ನಮ್ಮ ಅಮ್ಮ ಇದ್ದಂಗೆನೆ. ಇವ್ರಿಗೆ ಹೆಂಗ್ ಅಮ್ಮನೋ ಅವ್ರು ನಂಗೆ ಅದೇ ತರನೇ. ಸೊ ನಾನು ಅದೇ ತರನೇ ನೋಡ್ತಾ ಇದ್ದೀನಿ. ಅಳಿಯ ಅನ್ನೋ ಫೀಲೇ ನನಗಿಲ್ಲ. ನಮ್ಮ ಮನೆ ಅನ್ನೋ ತರ ಫೀಲ್ ಮಾಡ್ಕೊಂಡು ನಾನು ಹೋಗಿ ಅಲ್ಲಿ ಏನೇ ಇದ್ರು, ಅಡಿಗೆ ಏನೇ ಇದ್ರು ನಾನೇ ಹೋಗಿ ಹಾಕೊಂಡು ತಿಂತೀನಿ. ಹಾಕೊಡಿ ಅಂತಾನು ಕೇಳಲ್ಲ. ಸೊ ಏನ್ ಬೇಕೋ ಅದನ್ನ ಮಾಡಿಸ್ಕೊಂಡು ನಾನೇ ತಿಂತೀನಿ. ಅವರು ಅಷ್ಟೇನೆ ನನ್ನ ಮಗನ್ ತರ ನೋಡ್ಕೊಂತಾರೆ. ಇಬ್ರು ಅಷ್ಟೇನೆ. ಅವ್ರ ಅಪ್ಪ ಜಾಸ್ತಿ ಮಾತಾಡಲ್ಲ, ಬಟ್ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಸಣ್ಣನು ಅಷ್ಟೇ, ಚಿಕ್ಕ ವಯಸ್ಸಿಂದ ಸಕ್ಕತ್ತಾಗಿ ನೋಡ್ಕೊಂಡಿದ್ದಾರೆ ಅವ್ರಪ್ಪ. ಅವ್ರ ಅಪ್ಪನ ತರ ಅಪ್ಪ ಸಿಗ್ಬೇಕು. ಆತರ ಅಪ್ಪ ಸಿಗ್ಬೇಕು ಅಂತ ನನಗೆ ಆಸೆ ಇತ್ತು, ಬಟ್ ಆದ್ರೆ ಎಂಕರೇಜ್ ಮಾಡೋ ಅಂತ ಅಪ್ಪ ಸಿಕ್ಕಿಲ್ಲ. ಅಪ್ಪ ಸಿಕ್ಕಿಲ್ಲ. ಅಮ್ಮ ಸಿಕ್ಕಿದ್ದಾರೆ, ಅಪ್ಪ ಸಿಕ್ಕಿಲ್ಲ. ಅಮ್ಮ ಎಲ್ಲದ್ರಲ್ಲೂ ಎಂಕರೇಜ್ ಮಾಡ್ತಾರೆ. ಅಪ್ಪ ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ತಲೆ ಕೆಡಿಸ್ಕೊಳಲ್ಲ ನನ್ನ ಬಗ್ಗೆ. ಗೊತ್ತಿಲ್ಲ ನನಗೆ, ಅದು ನಾನೇನು ಕೇಳಕ್ ಹೋಗಿಲ್ಲ. ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದು ಅವ್ರಿಗೆ ಬರ್ಬೇಕಲ್ವಾ. ಸೊ ಅದಕ್ಕೆ ನಾನೇನು ಅಂದ್ರೆ ನಿಮ್ಮ ಅಕ್ಕಂದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ, ನಿಮ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಅಕ್ಕಂದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ, ನನ್ನ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಸೊ ನಮ್ಮಮ್ಮ ಮಾತ್ರ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮನೇ ನೋಡ್ಕೊಂಡಿರೋದು ನನ್ನ. ಸೊ ಅದಕ್ಕೋಸ್ಕರ ನಾನು ಅಮ್ಮನ ಮೇಲೆ ಜಾಸ್ತಿ ಇಷ್ಟಪಡೋದು, ಅಮ್ಮನ ಜಾಸ್ತಿ ಇಷ್ಟಪಡ್ತೀನಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಬುದ್ಧಿ ಬಂದಾಗಿಂದ ಅವ್ರನ್ನೇ ಚೆನ್ನಾಗಿ ನೋಡ್ಕೊಂಡಿರೋದಲ್ವಾ. ಸೊ ಅದಕ್ಕೆ ಅವ್ರನ್ನ ಇಷ್ಟಪಡ್ತೀನಿ ಅಷ್ಟೇ. ಹೆಂಗೆ ಮನೇಲಿ ನೀವೇ ಜವಾಬ್ದಾರಿ ತಗೊಂಡಿರೋದಾ? ಯಾಕೆ? ಹೌದು, ಅಕ್ಕಂದಿರು ಇಬ್ರು ಮದುವೆ ಆದಾದ್ಮೇಲೆ ನಾನು ಅಮ್ಮನೇ ಮನೇಲಿ ಕೆಲಸ ಮಾಡ್ಕೊಂಡು, ಹೆಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ ಹಂಗೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು. ಸೊ ಈಗಲೂ ಹಂಗೆ ಇದೀವಿ, ಅಂಥದ್ದೇನಿಲ್ಲ. ಸೇಮ್ ಇವಾಗ ಸಿಂಪಲ್ ಆಗಿ ಹೆಂಗಿರ್ಬೇಕು ಹಂಗೆ ಇದೀವಿ. ಫೇಮಸ್ ಆಗಿದೀವಿ ಅಂತ ಹೊರಗಡೆ ಜನ ನೋಡಿದ್ಮೇಲೆ ಗೊತ್ತಾಗೋದು ನಮ್ಗೆ. ಯಾಕಂದ್ರೆ ಜನ ಬಂದು ಮಾತಾಡಿಸ್ತಾರಲ್ವಾ. ಸೊ ತುಂಬಾ ಖುಷಿ ಆಗುತ್ತೆ. ಅವ್ರಿಗೂ ಖುಷಿ ಎಷ್ಟಾಗುತ್ತೋ ಅದಕ್ಕಿಂತ ಜಾಸ್ತಿ ಖುಷಿ ನಮ್ಗಾಗುತ್ತೆ. ನಾವು ತೋರಿಸ್ಕೊಳಲ್ಲ, ಅವ್ರು ತೋರಿಸ್ಕೊತಾರಷ್ಟೇ. ಕೆಲವೊಬ್ರು ತೋರಿಸ್ಕೊತಾರೆ, ಕೆಲವೊಬ್ರು ತೋರಿಸ್ಕೊಳಲ್ಲ. ನಮ್ಗಂತೂ ತುಂಬಾ ಖುಷಿ ಆಗುತ್ತೆ. ನಾವು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದಾಗ ಎಷ್ಟು ಜನ ಬರ್ತಾರೆ ಅಂದ್ರೆ ನಮ್ಮ ಮುಂದೆ, ನಮ್ಗೆ ನಾವ್ ಇಷ್ಟೊಂದ್ ಜನ ಸಂಪಾದಿಸಿದೀವ ಅಂತ ನಮ್ಗೆ ಖುಷಿ ಆಗುತ್ತೆ. ಅವಾಗ ನಮ್ಗೆ ಒಂಥರ ಖುಷಿ ಬರುತ್ತೆ. ಸೊ ಏನಾದ್ರು ಮಾಡೋಣ, ಜನಗಳಿಗೋಸ್ಕರ ಏನಾದ್ರು ಮಾಡೋಣ, ಅವ್ರಿಗೋಸ್ಕರ ಎಂಟರ್ಟೈನ್ಮೆಂಟ್ ಮಾಡೋಣ
ಅನ್ನೋದು ಅವಾಗ ಬರುತ್ತೆ ನಮಗೆ. ಅಂದರೆ ಜನಗಳು ಬಂದು ಮಾತಾಡಿಸ್ತಾರಲ್ವಾ, ಸೊ ಅವಾಗ ಸುಮ್ಮನೆ ನಾವು ರೀಲ್ಸ್ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ ಅಷ್ಟೇ, ವಿಡಿಯೋ ಮಾಡೋಣ ಅಂತ ನಮ್ಮ ಖುಷಿಗೋಸ್ಕರ ನಾವು ಮಾಡಿದ್ದು. ಹೌದು ಸೊ ಅದು ಎಷ್ಟೋ ಜನರು ಖುಷಿ ಆಯಿತು. ಹೌದು. ಅದಕ್ಕೋಸ್ಕರ ನಮಗೆ ಇನ್ನೂ ಕಂಟಿನ್ಯೂ ಮಾಡೋಣ, ಇನ್ನೂ ಫೇಮಸ್ ಆಗೋಣ, ನಮ್ಗೇನಾದರೂ ಒಂದ್ರಲ್ಲಿ ಚಾನ್ಸ್ ಸಿಗ್ಬೋದು, ಕಾಯೋಣ, ಯಾವುದಕ್ಕೂ ಮೇಲ್ ಬಿದ್ದು ಹೋಗೋದು ಬೇಡ. ಅದೇ ನಮಗೆ ಸಿಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಟ್ರೈ ಮಾಡೋಣ, ಹಂಗಂತ ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಎಷ್ಟು ಟೈಮ್ ಸಿಗುತ್ತೆ ಅದ್ರಲ್ಲಿ ಟ್ರೈ ಮಾಡೋಣ ಅಂತ ಇಬ್ಬರೂ ಕೂಡ ಸ್ಟ್ರಗಲ್ ಪಡ್ತಾ ಇದ್ದೀವಿ 1 ಇಯರಿಂದ. ಸೊ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಇವಾಗ ನಮ್ಮ ಮದುವೆ ಇದೆ ಅಲ್ವಾ, ಆ ಮದುವೆ ಪ್ರತಿಯೊಂದೊಂದು ಖರ್ಚನ್ನು ನಾವಿಬ್ಬರು ಸೇರ್ಕೊಂಡೇ ಮಾಡ್ತಿದ್ದೀವಿ. ಅಪ್ಪ ಅಮ್ಮಂದು ದುಡ್ಡು ತೊಗೊತಾ ಇಲ್ಲ. ಅಂದರೆ ಇದೆ ಪಾಪ, ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಆದರೂ ನಾವು ಅವ್ರ ದುಡ್ಡು ಬೇಡ, ನಾವು ಇಷ್ಟಪಟ್ಟಿರೋದಲ್ವಾ, ನಾವು ಲವ್ ಮ್ಯಾರೇಜ್ ಆಗ್ತಿರೋದಲ್ವಾ, ಅವರಾಗಿ ಅವ್ರು ಅರೇಂಜ್ ಮ್ಯಾರೇಜ್ ಮಾಡಿಸ್ತಿಲ್ಲ. ಸೊ ನಮ್ಮ ಶ್ರಮದಲ್ಲೇ ನಾವು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ರತಿಯೊಬ್ಬೊಬ್ಬರನ್ನು ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಮ್ಮ ಫಾಲೋವರ್ಸ್ನೆಲ್ಲರನ್ನೂ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ಬರಬೇಕು. ಖಂಡಿತ ಬರ್ತೀನಿ. ಡೇಟ್ ಇಷ್ಟರಲ್ಲಿ ಅನೌನ್ಸ್ ಮಾಡ್ತೀವಿ. ಇನ್ನೇನು ನಿಯರ್ ಇದೆ ಅಷ್ಟೇ. ವೇಟಿಂಗ್. ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಸ್ಟ್ರಗ್ಲಿಂಗ್ಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ನಂದೇ ಜವಾಬ್ದಾರಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿ. ಯಾವ ಥರ ಅದನ್ನು ಓವರ್ಕಮ್ ಮಾಡಿದ್ರಿ? ಬಿಕಾಸ್ ಈ ವಯಸ್ಸಲ್ಲೇ ನೀವು ಒಂದು ಆ ಜವಾಬ್ದಾರಿತನದ ಮಾತುಗಳಿದೆಯಲ್ಲ, ಅದ್ರಲ್ಲಿ ಗೊತ್ತಾಗುತ್ತೆ ನೀವು ತೊಗೊಂಡಿರುವಂತಹ ಜವಾಬ್ದಾರಿ ಆಗಿರ್ಬೋದು, ಹುಡುಗಿ ವಿಚಾರದಲ್ಲಿ ನೀವು ತೋರಿಸುವಂತಹ ರೆಸ್ಪೆಕ್ಟ್ ಆಗಿರ್ಬೋದು, ಅದೆಲ್ಲ ನೋಡಿದಾಗ ತುಂಬ ಮೆಚ್ಯೂರ್ಡ್ ಆಗಿದ್ದಾರೆ ಅನಿಸುತ್ತೆ ಈ ಏಜ್ಗೆ. ಸೊ ಹೆಂಗೆ ಸ್ಟ್ರಗಲ್ಸ್ ಅಂದರೆ ಯಾವ ಥರ ಒಂದು ಸ್ಟ್ರಗಲ್ಸ್ ಮಾಡಿದ್ದಾರೆ ಮಂಜು ಅವ್ರ ಲೈಫಲ್ಲಿ? ತುಂಬ ಕಷ್ಟಪಟ್ಟಿದ್ದೀನಿ. 10th ಮುಗ್ದಾದ್ಮೇಲೆ ಎಷ್ಟೊಂದು ಕಡೆ ಕೆಲಸ ಮಾಡಿದ್ದೀನಿ, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ 2nd PUC ಮುಗಿಸಾದ್ಮೇಲೆ, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಫೇಲ್ ಆಗಿಬಿಟ್ಟಿದ್ದೀನಿ ನಾನು. ನನಗೆ ಗೊತ್ತಿಲ್ಲ, ನಾನು ಕನ್ನಡದಲ್ಲಿ ಫೇಲ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಫೇಲ್ ಆಗಿಬಿಟ್ಟಿದ್ದೆ ಇಂಗ್ಲೀಷು ಮತ್ತು ಕನ್ನಡ. ನನಗೆ ಓದು ತಲೆಗತ್ತಲ್ಲ. ಸರಿ ಆಯಿತು, ನಾನು ಓದೋದು ಮುಗೀತು, ನನ್ನ ಕೆಲಸ, ಎಲ್ಲರೂ ಜಾಬ್ಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಭಾವ, ನಮ್ಮ ಅಕ್ಕ ಇದ್ದಾರಲ್ಲ, ಅವಾಗ ತಾನೇ ಮದುವೆ ಆಗಿದ್ರು ನಮ್ಮ ಅಕ್ಕ. ಸೊ ನಮ್ಮ ಭಾವನ ಹೆಲ್ಪ್ ತೊಗೊಂಡು ನಾನು ಹೈಕೋರ್ಟ್ಗೆ ಒಂದು ಲಾಯರ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ. ಅದು 1 ಇಯರ್ ಮಾಡಿದೆ. ಅಲ್ಲಿ ಒಬ್ಬರು ನನಗೆ ಹೆಂಗೆ ಸಿಕ್ಕಿದ್ರೋ ಗೊತ್ತಿಲ್ಲ, ಸೊ ನೀನು ಎಜುಕೇಷನ್ ಮಾಡೋ ಟೈಮ್ ಇದು, ನಿನಗೆ ಇನ್ನೂ 18 ಆಗಿಲ್ಲ. ನನಗೆ ಅವಾಗ ಇನ್ನೂ 18 ಅವಾಗ ತಾನೇ ಆಗ್ತಾ ಇತ್ತು. ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಿದ್ದೆ, 18 ಅವಾಗ ತಾನೇ ಆಗ್ತಿತ್ತು. ಸೊ ಅವ್ರು ಹೇಳಿದ್ರು, ನೀನು ಜಾಬ್ ಮಾಡಬಾರ್ದು ಈ ಟೈಮಲ್ಲಿ, ಓದೋ ಟೈಮಲ್ಲಿ ಓದ್ಬಿಡ್ಬೇಕು, ಹೋಗು, ಆಮೇಲೆ ನೀನು ಶ್ರಮ ಪಡಬೇಕಾಗುತ್ತೆ, ತುಂಬ ಕಷ್ಟಪಡಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಸರಿ ಆಯಿತು, ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಸರ್ ಅಂತ ಲಾಯರ್ ಸರ್ಗೆ ಹೇಳಿದೆ. ಅವರು ಕರ್ಕೊಂಡೋಗಿ ಹೈಕೋರ್ಟಿಂದ ಕರ್ಕೊಂಡೋದ್ರು ಒಂದು ಕಾಲೇಜ್ಗೆ BComಗೆ ಸೇರಿಸಿದ್ರು. ನಾನು 2nd PUC ಹೆಂಗೋ ಪಾಸ್ ಮಾಡ್ಕೊಂಡೆ ಕಟ್ಬಿಟ್ಟು. ಅದಾದಮೇಲೆ BComಗೆ ಸೇರಿಸಿದ್ರು. BComಲ್ಲಿ ಸಕ್ಕತ್ತಾಗಿ ಓದಿದೆ, ಪಾಸ್ ಆದೆ. ಅದಾದಮೇಲೆ ನಾನು ಹಂಗೆ ಓದ್ತಾನೆ ಸೆಂಟ್ರಲ್ ಗೌರ್ಮೆಂಟಲ್ಲಿ 2020 ಸೇರಿಕೊಂಡೆ ಒಂದು ಜಾಬ್ಗೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು, ಅದು ಇನ್ಫ್ಲುಯೆನ್ಸ್ ಮೇಲೆ ಓಕೆ, ಸ್ವಲ್ಪ ಇನ್ಫ್ಲುಯೆನ್ಸ್ ಮೇಲೆ ಸೇರ್ಕೊಂಡಿದ್ದು. ಎಲ್ಲರಿಗೂ ಸಿಗಲ್ಲ ಆ ಕೆಲಸ. ಸೊ ಅದು ಇನ್ಫ್ಲುಯೆನ್ಸ್ ಮೇಲೆ ಕಾಂಟ್ರಾಕ್ಟ್ ಬೇಸಲ್ಲಿ ಇವಾಗ ವರ್ಕ್ ಮಾಡ್ತಿದ್ದೀನಿ. ಪರವಾಗಿಲ್ಲ, ಅಲ್ಲಿ ಇವಾಗ ಆರಾಮಾಗಿದ್ದೀನಿ. ಇವಾಗ ನನಗೆ ಟೈಮ್ ಸಿಗ್ತಾ ಇದೆ, ಯಾಕಂದರೆ ಸ್ಯಾಟರ್ಡೆ ಸಂಡೇ ಇದೆಲ್ಲ ಟೈಮ್ ಸಿಗ್ತಿದೆಯಲ್ಲ. ಸೊ ಅದರಲ್ಲಿ ರೀಲ್ಸು ಅದು ಇದು ಮಾಡಿಕೊಂಡು ಗೌರ್ಮೆಂಟ್ ಹಾಲಿಡೇ ದಿನ ಹೆಂಗೋ ಇದ್ದೀವಿ, ಜೀವನ ನಡೀತಾ ಇದೆ.